ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮದ್ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಶುದ್ಧ ನವಮಿ, ಶುಕ್ರವಾರ, ದಿನಾಂಕ 21/8/2026. ಇನ್ನು ಆತ್ಮೀಯರೇ, ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶುಕ್ರವಾರ, ತಿಥಿ ಬಂದು ನವಮಿ, ರಾತ್ರಿ 11 ಗಂಟೆ 16 ನಿಮಿಷವರೆಗೂ, ನಕ್ಷತ್ರ ಬಂದು ಅನುರಾಧ, ಹಗಲು 1 ಗಂಟೆ, ಮತ್ತು ಯೋಗ ಬಂದು ಐಂದ್ರ, ಕರಣ ಬಂದು ಬಾಲವ. ಇನ್ನು ರಾಹುಕಾಲ ಬಂದು 10:30ರಿಂದ 12, ಗುಳಿಕ ಕಾಲ ಬಂದು 9ರಿಂದ 10:30, ಅರ್ಧ ಪ್ರಹರಿ ಬಂದು 3ರಿಂದ 4:30, ಯಮಗಂಟ ಕಾಲ ಬಂದು 6ರಿಂದ 7:30. ಇದರ ವಿಶೇಷ ಏನಪ್ಪ ಅಂದರೆ, ಶ್ರಾವಣ ವರಮಹಾಲಕ್ಷ್ಮಿ ವ್ರತ ಅಂದರೆ ಈ ದೇಶದಲ್ಲಿ ಬಹಳ ಅಮೂಲ್ಯವಾಗಿರ್ತಕ್ಕಂಥ, ಪವಿತ್ರವಾಗಿರ್ತಕ್ಕಂಥ, ಶುಭದಾಯಕವಾಗಿರ್ತಕ್ಕಂತಹ, ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸರ್ವಜನರೂ ಮಾಡ್ತಕ್ಕಂಥ ವ್ರತ ಈ ವರಮಹಾಲಕ್ಷ್ಮಿ ವ್ರತ. ಈ ಶ್ರಾವಣ ಮಾಸದ 2ನೇ ಶುಕ್ರವಾರ ಸಾಮಾನ್ಯವಾಗಿ ಎಲ್ಲರೂ ಸಹ ಈ ಒಂದು ವ್ರತವನ್ನು ಮಾಡ್ತಾರೆ. ಈಗ ನಮ್ಮ ಬಹಳಷ್ಟು ಜನ ಈ ಒಂದು ಬಹಳ ತಯಾರಿಗಳಿದ್ದಾರೆ. ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬಹಳ ಶ್ರದ್ಧೆಯಿಂದ ಮಾಡ್ತಾರೆ. ನಿಮ್ಮೆಲ್ರಿಗೂ, ನಮ್ಮ ಸಾಯಸ್ಮೃತಿ ವೀಕ್ಷಕರಿಗೆಲ್ರಿಗೂ ಈ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳಾದ್ಮೇಲೆ ಶುಭಾಶಯಗಳ ತಿಳಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ದಿನವೂ ಹೇಳ್ತಕ್ಕಂಥದ್ದು. ಇನ್ನು ಮೇಷರಾಶಿಯವರಿಗೆ ಶನಿಯ ವಕ್ರ ಚಲನೆಯಿಂದ ಕಾರ್ಯನಿಧಾನ, ಹಣಕಾಸು ಕೊರತೆ, ಬಂಧು ಮಿತ್ರರ ನಡುವೆ ಮನಸ್ತಾಪ, ನೀರಾವರಿ ಸಂಪನ್ಮೂಲದ ರೈತರಿಗೆ ಕಾರ್ಯ ಪ್ರಗತಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ. 3 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ನೋಡಿ, ಇದೇ ಎಲ್ಲರಿಗೂ ಶನಿ ಚಲನೆ, ರೇವತಿ ನಕ್ಷತ್ರದಲ್ಲಿ ಶನಿ ಹಿಮ್ಮುಖ ಚಲನೆ ಮಾಡ್ತಾ ಇರೋದ್ರಿಂದ ಕೆಲವು ರಾಶಿಗಳಿಗೆಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಬಹಳಷ್ಟು ಒಳ್ಳೆಯದಾಗ್ತದೆ, ಬಹಳಷ್ಟು ಜನ ಕೆಟ್ಟದಾಗ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಯವರಿಗೆ ದ್ರವ್ಯ ಲಾಭ, ಇವ್ರಿಗೆ ತೊಂದರೆ ಇಲ್ಲ. ವ್ಯಾಪಾರ ವ್ಯವಸಾಯಗಳಲ್ಲಿ ಪ್ರಗತಿ, ಸರ್ಕಾರಿ ಅರೆ ಸರ್ಕಾರಿ ನೌಕರರಿಗೆ ಶುಭ, ಕೃಷಿಕರಿಗೆ ಶುಭ. ನೀವು ಗುರು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಇವರಿಗೆ ವಿರೋಧಾಭಾಸಗಳು ಅದರ ನಡುವೆ ಈ ದಿನಚರಿ ಇರ್ತಕ್ಕಂಥದ್ದು, ಮನಸ್ಸಿಗೆ ಕಿರಿಕಿರಿ ಇರ್ತಕ್ಕಂಥದ್ದು, ಆರ್ಥಿಕವಾಗಿ ಮಾತ್ರ ಸದೃಢವಾಗಿರ್ತಿರ್ತದೆ, ದುಡ್ಡಿಗೆ ತೊಂದರೆ ಇಲ್ಲ, ಮಕ್ಕಳದ ಶುಭ ಬರ್ತಕ್ಕಂಥದ್ದು. ನೀವು ಶ್ರದ್ಧೆಯಿಂದ ಶ್ರಾವಣ ವರಮಹಾಲಕ್ಷ್ಮಿಯನ್ನು ಪೂಜಿಸಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಇದರಿಂದ 5 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ಕರ್ಕಾಟಕ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಕ್ಲಿಷ್ಟ ಪರಿಸ್ಥಿತಿ ಎದುರಿಸಬೇಕಾಗತ್ತೆ. ಹಣಕಾಸಿನ ಕೊರತೆ ಕಾಣುತ್ತೆ ನಿಮಗೆ. ಮಿತ್ರರಿಂದ ಅಸಕಾರ ಬರ್ತಕ್ಕಂಥದ್ದು, ಕುಟುಂಬದಲ್ಲಿ ಸೌಖ್ಯ ಇರ್ತದೆ, ಮಕ್ಕಳಿಂದ ಶುಭ ಇರ್ತದೆ. ನೀವು ಗೋಪೂಜೆ ಮಾಡಿ, ಗೋಗ್ರಾಸ ನೀಡಿ, ನಿಮಗೆ ಒಳ್ಳೆಯದಾಗುತ್ತೆ. 1 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಲಕ್ಷ್ಮೀಕರವಾಗಿರ್ತಕ್ಕಂಥ ದಿನ ಇವತ್ತು. ನಿಮಗೆ ಆರ್ಥಿಕವಾಗಿ ಸ್ಥಿರತೆ, ಮಹಾಲಕ್ಷ್ಮಿ ದಯದಿಂದ ನಿಮಗೆ ಬಾಲ್ಯ ಸ್ನೇಹಿತರ ಭೇಟಿ ಆಗ್ತಕ್ಕಂಥದ್ದು, ಗೃಹ ಸೌಖ್ಯ, ರೇಷ್ಮೆ ಬೆಳೆಗಾರರಿಗೆ ಶುಭ, ತರಕಾರಿ, ಹೂವು, ಹಣ್ಣು ಮಾಡೋರಿಗೆ ಒಳ್ಳೆಯ ಕಾಸು. ನೀವು ಸಹ ಲಕ್ಷ್ಮೀ ಪೂಜೆ ಮಾಡಿ. 1 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ವೃಥಾ ಕಲಹಗಳು ನೋಡಿ. ಏನೋ ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಎಡವಟ್ಟಾಗ್ತಕ್ಕಂಥದ್ದು. ಆದರೆ ಕೆಲಸದ ಹೊರೆ ಸಿಕ್ಕಾಪಟ್ಟೆ ಇರ್ತಕ್ಕಂಥದ್ದು. ಮಕ್ಕಳಿಂದ ಶುಭ ಸುದ್ದಿ ಬರ್ತದೆ, ಮಕ್ಕಳಿಂದ ನಿಮಗೆ ಸಹಾಯ ಸಿಗ್ತದೆ, ಮನೆಯಲ್ಲಿ ಶಾಂತಿಯಾಗಿರ್ತಕ್ಕಂಥ ವಾತಾವರಣ ಇರ್ತದೆ. ದುಡ್ಡು ಮಾತ್ರ ಬಿಡುವಿಲ್ಲದೆ ಬರ್ತಕ್ಕಂಥದ್ದು, ಉತ್ತಮ ಹಣಕಾಸು ಹರಿವಿರ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಪೂಜೆ ಮಾಡಿ. ಕಲಹಗಳಿರೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ಆಚೆಗಡೆಗೆ ಹೋಗಿ ಈಚೆಗಡೆಗೆ ಹೋಗಿ ಯಾರಾದರೂ ಮಾತಾಡೋದು. ಸ್ವಲ್ಪ ಕನ್ಯಾ ರಾಶಿಯವರು ಕಲಹವನ್ನು ನಿವಾರಣೆ ಮಾಡಿಕೊಡಿ. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಪೂಜಿಸಿ, ಅದರಿಂದ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಭಯಾನಕ ವಾತಾವರಣ, ವ್ಯಾಪಾರ ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ, ಹಣಕಾಸು ಯಥಾಸ್ಥಿತಿ, ಹೆಂಗತಿ ನಡುವೆ ಹಣಕಾಸು ಅದೇ ಇರ್ತದೆ. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡ್ಕೊಳ್ಳಿ. 6 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಆದಮೇಲೆ ಕಾರ್ಯ ನಷ್ಟ, ಅಧಿಕಾರಿಗಳಿಗೆ ಕೆಲಸದ ಹೊರೆ, ಸಹೋದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ ಶುಭ, ಹೈನುಗಾರಿಕೆಯಲ್ಲಿ ಲಾಭ. ಶ್ರಾವಣ ವರಮಹಾಲಕ್ಷ್ಮಿಯನ್ನು ಪೂಜಿಸಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ಬಂದಾಗ ಧನುಸು ರಾಶಿಯವರಿಗೆ ಒಂಥರ ಭಯದ ವಾತಾವರಣ ಇವತ್ತೆಲ್ಲ. ದ್ರವ್ಯ ನಷ್ಟ, ಸ್ವಲ್ಪ ಹಣಕಾಸು ನಷ್ಟ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರ್ತಕ್ಕಂಥದ್ದು. ಪ್ಲಸ್ ಹಣಕಾಸಿನ ಕೊರತೆಯೂ ಎದ್ದು ಕಾಣ್ತದೆ ಇವತ್ತು ನಿಮಗೆ. ವೃಥಾ ತಿರುಗಾಟ. ಆದರೆ ಮನೆಯಲ್ಲಿ ಮಾತ್ರ ನೆಮ್ಮದಿ ವಾತಾವರಣ, ಒಳ್ಳೆ ಹಬ್ಬದ ವಾತಾವರಣ ಇರ್ತಕ್ಕಂಥದ್ದು. ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಬೆಳಗ್ಗೆ ತಕ್ಷಣ ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ
ಉತ್ತರ ದೃಷ್ಟಿಗೂ ಹಸಿರು ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಮಕರ ರಾಶಿಯವರಿಗೆ ದ್ರವ್ಯ ಲಾಭ, ಧನಲಾಭ, ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ಸುದ್ದಿ, ರೇಷ್ಮೆ ಹತ್ತಿ ಬೆಳೆಗಾರರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಸಹ ಮಹಾಲಕ್ಷ್ಮಿ ಮಾತೆಯನ್ನು ಪೂಜೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ನೋಡಿ, ಕುಂಭರಾಶಿಯವರಿಗೆ ಶತ್ರುಭಯ, ಆದರೆ ಉತ್ತಮವಾದ ಹಣಕಾಸಿನ ಹೊರವು, ಹೊಸ ಪ್ರಯತ್ನಗಳು. ನೀವು ಇವಾಗ ಏನೇನು ಹಳೇದೇನೋ ಮಾಡ್ತಾ ಇದ್ರಲ್ಲ, ಹಳೇದೆಲ್ಲ ಬಿಟ್ಟು ಹೊಸ ಪ್ರಯತ್ನಗಳು ಮಾಡೋಕ್ಕೆ ಶುರು ಮಾಡ್ತೀರಿ. ಅಂದರೆ ನೀವು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾ ಇರಲ್ಲ, ಆದರೆ ಮಾಡೋಕ್ಕೆ ಶುರು ಮಾಡೋದು, ಈ ರೀತಿ ಇರ್ತಕ್ಕಂಥ ಒಳ್ಳೆಯ ಕೆಲಸನ ಶುರು ಮಾಡ್ತೀರಿ. ಮನೆಯಲ್ಲಿ ವೃಥಾ ಮಾತುಕತೆಗಳಾಗ್ತದೆ ಇದು ಮಾಡ್ತಾ ಇರಬೇಕಾದ್ರೆ. ಆದರೂ ಸಹ ನೀವು ನೆಮ್ಮದಿಯಿಂದ ಈ ಕೆಲಸವನ್ನು ಮಾಡ್ತೀರಿ. ನಿಮಗೆ ಸ್ಥಾನಚಲನೆ ಇದೆ, ಕಷ್ಟಪ್ರಾಪ್ತಿ ಇದೆ. ನೀವೆಲ್ಲರೂ ಲಕ್ಷ್ಮೀ ಅಷ್ಟೋತ್ತರವನ್ನು 2 ಸಾಲ ಪಠಿಸಿ, ಬೆಳಗ್ಗೆ ಒಂದು ಸರ್ತಿ, ಸಾಯಂಕಾಲ ಒಂದು ಸಲ ಪಠಿಸಿ, ನಿಮ್ಗೆ ಒಳ್ಳೆಯದಾಗ್ತದೆ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟಕ್ಕೂ ಬಿಳಿ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಬುದ್ಧಿ ಕ್ಲೇಶ, ಕಾರ್ಯವಿಘ್ನ, ಕೆಲಸದ ಹೊರೆ, ವ್ಯಾಪಾರ ನಷ್ಟ, ಬಂಧು ಮಿತ್ರರ ಮಿಲನ, ಅಷ್ಟಲಕ್ಷ್ಮಿಯ ಆರಾಧನೆಯನ್ನು ಮಾಡಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟಕ್ಕೂ ಹಳದಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದಮೇಲೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ವಿಷಯಗಳನ್ನು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಅದೇ ರೀತಿಯಲ್ಲಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಆಮೇಲೆ ಕಳಕಳಿಯಾಗಿ ಮನವಿ ಮಾಡ್ತಾ, ಜೊತೆಗೆ ಈ ವರಮಹಾಲಕ್ಷ್ಮಿಯ ಒಂದು ಕೃಪೆ ನಿಮಗೆಲ್ಲ ಇರಲಿ, ನಿಮ್ಮ ಕಾರ್ಯಗಳು ಲಕ್ಷ್ಮೀಪ್ರದವಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ.